ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಗೆ ಕ್ಯಾಬಿನೆಟ್ನಲ್ಲಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಈ ಕುರಿತು ಮಾತಲ್ಲಿ ನಮ್ಮ ಜೊತೆ ಬೀದರ್ ದಕ್ಷಿಣ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ. ಸರ್, ನಿಜಕ್ಕೂ ಕ್ಯಾಬಿನೆಟ್ ಸಭೆಯಲ್ಲಿ ಏನೀಗಾಗಲೇ 60 ಪ್ರಕರಣಗಳ ವಾಪಸ್ ತೊಗೊಂಡಿದ್ದಾರಲ್ಲ, 11 ಪ್ರಕರಣ ಏನೀಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪರ ಏನು ಹೋರಾಟ ಮಾಡಿದ್ರು, ಆ ಬೆಂಬಲಿಗರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿ ಏನಾದರೂ ಅನಾಹುತ ಆದರೆ ಒಂದು SIT ರಚನೆ ಮಾಡಬೇಕು. ಅವರಿಗೆ ಯಾರು ಅದರಲ್ಲಿ ತಪ್ಪಿಸ್ತಿರ್ತಾರೆ ಅವ್ರ ಸರ್ಕಾರದಾಗ ಅವರನ್ನು ಕ್ಲೀನ್ ಚೀಟ್ ಕೊಡೋದು ಇದು ಈ ರಾಜ್ಯ ಸರ್ಕಾರದ ಒಂದು ಪರಿಪಾಲನೆ ಆಗಿದೆ. ಅದರಲ್ಲಿ ಇದೊಂದು ಇನ್ನು ಕ್ಯಾಬಿನೆಟಲ್ಲಿ 60 ಪ್ರಕರಣದಲ್ಲಿ 11 ಪ್ರಕರಣದಲ್ಲಿ ಭಾಗಿಯಾದಂಥ ಅವ್ರ ಕಾರ್ಯಕರ್ತರಾಗಲಿ ಬೆಂಬಲರಾಗಲಿ ಇನ್ನಿತರ ಅವ್ರ ಸಪೋರ್ಟರ್ಸ್ ಏನು ಮಾಡಿದ್ದಾರೆ ಅದು ಖಂಡನೆ ಮಾಡಿದೆ. ಇದೇ ಥರ ಭಾಳಷ್ಟು ಮಾಡಿದಾರಪ್ಪ, ಒಂಥರ ಮಾಡಿದಂತ ತಿಳ್ಕೊರಿ. ಅದ್ರ ಜೊತೆ ರೈತ ಪರ ಸಂಘಟನೆ ಇದಾರ, ಕನ್ನಡ ಪರ ಸಂಘಟನೆದವ್ರ, ಎಷ್ಟೊಂದು ಜನ ಮಹಿಳಾ ಹೋರಾಟಗಾರರ, ಹಿಂದೂ ಪರ ಹೋರಾಟದಲ್ಲಿ ಮಾಡೋಂಥ ಸಂಘಟನೆಗಳಿದ್ದಾರೆ. ಅಂಥವು ಕೂಡ ಕೇಸ್ ವಾಪಸ್ ತಗೊಳ್ಳಿ. ಅಂದರೆ ಸರ್ಕಾರಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು, ಹಿಂದೂ ಮುಖಂಡರು ಕಾಣ್ತಾ ಇಲ್ಲ ಸರ್. ಕ್ಯಾಬಿನೆಟ್ ಸಭೆ ಆದಾಗ ಒಂದ್ಸರಿ ಅಂದರೆ ಅವ್ರಿಗೆ ಬೇಕಾದಂತೆ ಡಿಸೈಡ್ ತೊಗೋತಾ ಇದ್ದಾರೆ. ಜನರಿಗೋಸ್ಕರ ಸರ್ಕಾರ ಇರಬೇಕು. ಈ ಸರ್ಕಾರ ನಡೆ ಏನು ಅನ್ಸುತ್ತೆ? ಈ ಸರ್ಕಾರ ಮಾತೆತ್ತರೆ ನಾವು ಸೆಕ್ಯುಲರ್ ಸರ್ಕಾರ ಅಂತಾರೆ. ಇಲ್ಲೆಲ್ಲಿ ಸೆಕ್ಯುಲರ್ ಎಲ್ಲಿ ಬಂತು? ಎಲ್ಲ ಸಮಾಜದವ್ರಿಗೆ ತೊಗೊಂಡು ಹೋದ್ರೆ ಸೆಕ್ಯುಲರ್. ಒಬ್ಬರೇ ತಮ್ಮ ಬೆಂಬಲಿಗೆ ಇನ್ನೊಂದು ಸಮಾಜಕ್ಕೆ ಸಹಾಯ ಮಾಡಿದ್ರೆ ಸೆಕ್ಯುಲರ್ ಆಗಲ್ಲ. ಅದು ಸೆಕ್ಯುಲರ್ ಗೌರ್ಮೆಂಟ್ ಆಗಲ್ಲ. ಅದು ಸೆಕ್ಯುಲರ್ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಇಸಾಯಿ ಎಲ್ಲ ಸಮಾನರಿಗೆ ಒಂದೇ ಕಣ್ಣಲ್ಲಿ ನೋಡಿದ್ರೆ ಅದಕ್ಕೆ ಸೆಕ್ಯುಲರ್ ಸರ್ಕಾರ ಅಂತಾರೆ. ಇದು ಒಬ್ರಿಗೆ ಖುಷಿ ಮಾಡಲಿಕ್ಕೆ, ಬೆಂಬಲಿಗೆ ಖುಷಿ ಮಾಡೋಂಥ ಕಾನೂನು ರಾಜ್ಯ ಸರ್ಕಾರದ ಖಂಡನೀಯ. ತೆಗೆದಿದ್ದ ಕೇಸು ರಾಜ್ಯದಲ್ಲೇನು ರೈತ ಪರ ಮತ್ತು ಕರ್ನಾಟಕ ರಾಜ್ಯದ ಪರ ಮಹಿಳಾ ಹೋರಾಟಗಾರರಾಗಲಿ ಮತ್ತು ನಮ್ಮ ಹಿಂದೂ ಪರ ಸಂಘಟನೆದು ಅವರೆಲ್ಲರೂ ಕೇಸ್ ವಾಪಸ್ ತೊಗೊಳ್ಳಿ, ಆಗ ನಮ್ಗೆ ಖುಷಿ ಆಗ್ತದೆ. 2019ರಲ್ಲಿ ಇಡೀ ಉಪಮುಖ್ಯಮಂತ್ರಿ, ಹಿಂದಿನ ಉಪಮುಖ್ಯಮಂತ್ರಿ ಏನು ಡಿ.ಕೆ. ಶಿವಕುಮಾರ್ನ ವಶಕ್ಕೆ ತಗೋತಾರೆ. ಆ ಸಂದರ್ಭದಲ್ಲಿ ಏನು ದಾಂಧಲೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅಂಥವ್ರನ್ನ ಏನಂದ್ರೆ ಮುಕ್ತಿ ಮಾಡ್ತಾರೆ, ನಿರ್ದೋಷಿ ಅಂತ ಕೊಡ್ತಾರೆ. ಸರ್, ಅಂದ್ರೆ ಏನು ನಡೀತಾ ಇದೆ ಸರ್ಕಾರದಲ್ಲಿ, ರಾಜ್ಯದಲ್ಲಿ? ಸರ್ಕಾರಲ್ಲ, ಈ ಸರ್ಕಾರದ ಮೊನ್ನೆ ಧರ್ಮಸ್ಥಳ ವಿಷಯದಲ್ಲಿ ನೋಡಿದ್ರಿ, ಈ ಸರ್ಕಾರದ ಪಾಪದ ಕೂಡ ತುಂಬಿದೆ. ಇವರು ದೇವರೇ ಇದಕ್ಕೆ ಶಿಕ್ಷೆ ಕೊಡ್ತಾನೆ ಆದಷ್ಟು ಬೇಗ ಅಂತ ನನಗನ್ನಿಸ್ತದೆ. ಮತ್ತು ಈಗ ಇದು ಈಗ ತೆಗೆದಾರೆ 2019. ಮತ್ತು ಮುಂದೆ DJ ಹಳ್ಳಿ, KJ ಹಳ್ಳಿಯಲ್ಲಿ ಏನು ಘಟನೆಯಲ್ಲಿ ಪಾಲ್ಗೊಂಡಿದ್ದು ಅವ್ರ ಕೇಸ್ಗಳು ತೆಕ್ಕೋತಾರೆ. ಹಿಂಗೆ ಒಬ್ಬರಿಗೆ ಖುಷಿ ಪಡಿಸೋದು, ಒಬ್ಬರಿಗೆ ಒಂದು ಫೇವರಿಸಮ್ ಮಾಡೋದು ಈ ರಾಜ್ಯ ಸರ್ಕಾರದ ಈಗ 2 ವರ್ಷ ಹಿಡಿದು ನಾವು ನೋಡ್ತಾ ಇದ್ದೀವಿ. ಇನ್ನು ನೋಡಿ ಎಷ್ಟು ದಿನ ಆಗ್ತದೆ, ಇದಕ್ಕೆ ಭಗವಂತೆ ಒಂದು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ. ರಾಜ್ಯ ಮತ್ತು ಕೇಂದ್ರ ಚುನಾವಣೆ ಆಯೋಗದವರು ಎಲ್ಲ ಕಡೆ ಅಂದ್ರೆ ಈಗ ಪೇಪರ್ ಮುಕ್ತ ಮಾಡಿ ಡಿಜಿಟಲ್ ವೋಟಿಂಗ್ ಮಾಡಿದ್ದಾರೆ. ಆದ್ರೆ ಮತ್ತೆ ಇವ್ರು ಏನದಂದ್ರೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಬಾಲೆಟ್ ಪೇಪರ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಿರ್ಣಯ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ. ಈಗ ನಾವು ಡಿಜಿಟಲ್ ಚುನಾವಣೆ 2023ದಲ್ಲಿ ಏನಾಯಿತು, ಡಿಜಿಟಲ್ ವೋಟಿಂಗೇ ಆಯಿತು. ಯಾರು ಅಧಿಕಾರಕ್ಕೆ ಬಂದರು? 135 ಜನ ಬಂದರು. ಏನೋ ಅವ್ರು ಬೋಗಸ್ ಮಾಡಿ ಗೆದ್ದರು ಅಂತ ಅನ್ಬೇಕಾ? ನಾವು 66 ಗೆದ್ದಿದ್ದೆವು. ಹಾಗೇನು ಪೇಪರ್ ಬೈಲೆಟ್ ಇತ್ತಾ? ಡಿಜಿಟಲ್ ಇತ್ತು, ಡಿಜಿಟಲೈಸೇಷನೇ ಇತ್ತು. ಅಂದ್ರೆ ಅವರೇ ಅಧಿಕಾರಕ್ಕೆ ಬಂದಿರಲ್ಲ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ದೇಶ ಡಿಜಿಟಲ್ ಮಾಡ್ತೀವಿ ಅಂತ ಹೊರಟಾರ, ಇವ್ರು ರಾಜ್ಯ ಸರ್ಕಾರ ಮತ್ತೆ ಪೇಪರ್ ಮೊರೆ ಹೋಗ್ತಾ ಇದ್ದಾರಲ್ಲ ಸರ್, ಏನು ಹೇಳ್ತೀರಿ? ಸರ್, ಡಿಜಿಟಲ್ ಇಂಡಿಯಾ ಇದೆ. ಈಗ ಈ ಯುಗದಲ್ಲಿ ಒಬ್ಬ ತರಕಾರಿ ಮಾಡೋ ಕೂಡ ಡಿಜಿಟಲ್ ಫೋನ್ಪೇ ಮಾಡಲಿ ಮತ್ತು ಭೀಮ್ ಆ್ಯಪ್ದಲ್ಲಿ ಉಪಯೋಗ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಗವರ್ನೆನ್ಸು ಅಂಥಲ್ಲಿ ಮತ್ತೆ ಇವ್ರು ಪೇಪರ್ ತರ್ತಾರಂದರೆ ಮೊನ್ನೆ ಮತ್ತು ಅವರು MLA ಗೆದ್ದಿದ್ದು ಮತ್ತೇನು ಬೋಗಸ್ ಮಾಡಿ ಗೆದ್ದಾರ, ಮಷಿನ್ ಅಡ್ಜಸ್ಟ್ ಮಾಡಿ ಗೆದ್ದಿದ್ದಾರೆ. ಟೋಟಲಿ ಕ್ಯಾಬಿನೆಟ್ನಲ್ಲಿ ಕೈಗೊಂಡಂಥ ನಿರ್ಣಯಗಳಿಗೆ ತಾವು ಯಾವ ರೀತಿ ಖಂಡಿಸ್ತೀವಿ ಸರ್? ಕ್ಯಾಬಿನೆಟ್ದು ಇನ್ನೂ ಕೋರ್ಟ್ ಇದೆ, ಇನ್ನು ಎಲೆಕ್ಷನ್ ಕಮಿಷನರ್ ಇನ್ನು ಮುಂದಿನ ನಡೆ ತಿಳಿಸ್ತಾರೆ. ದೇಶದ ವಿರುದ್ಧ ಹೆಂಗೆ ವೆಸ್ಟ್ ಬೆಂಗಾಲ್ದಲ್ಲಿ ಯಾರು ಮಮತಾ ಬ್ಯಾನರ್ಜಿ ಮಾಡ್ತಿದ್ರೆ ಅದೇ ಹಾದಿ ನಮ್ಮ ಸಿದ್ದರಾಮಯ್ಯ ಅವರು ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಎರಡು ಮಾತಿಲ್ಲ. ಮತ್ತು ಇದಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಇಲ್ಲಿ ಎಲೆಕ್ಷನ್ ಕಮಿಷನರ್ ಎಲ್ಲವೂ ಸೂಕ್ಷ್ಮವಾಗಿ ನೋಡ್ತಾ ಇದೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೂಡ ನೋಡ್ತಾ ಇದೆ. ಕೆಲವು ದಿನದಲ್ಲಿ ನೋಡ್ರಿ ಏನಾಗ್ತದೆ ನೋಡ್ಬೇಕು. ಸೊ ಇದು ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ಆಕ್ರೋಶ ನೋಡಿ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಹಾದಿ ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಡಿದಾರ ಅಂತ ಹೇಳ್ಬೋದು. ಈಗಾಗಲೇ ಉಪಮುಖ್ಯಮಂತ್ರಿಗೆ ಏನು ಬೆಂಬಲಿಸಿದಂಥ ಕೈ ಕಾರ್ಯಕರ್ತರ 11 ಪ್ರಕರಣಗಳು ಅವರಿಗೆ ನಿರ್ದೋಷಿ ಮಾಡಿದ್ದಾರೆ. ಅದೇ ರೀತಿ ಚುನಾವಣೆ ಕೂಡ ನಾವು ಮತ್ತೆ ಬಾಲೆಟ್ ಪೇಪರ್ ಮರೆ ಹೋಗ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದು ಖಂಡನೀಯ ಅದ ಅಂತೇಳಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಗೆ ಕ್ಯಾಬಿನೆಟ್ನಲ್ಲಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಈ ಕುರಿತು ಮಾತಲ್ಲಿ ನಮ್ಮ ಜೊತೆ ಬೀದರ್ ದಕ್ಷಿಣ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ. ಸರ್, ನಿಜಕ್ಕೂ ಕ್ಯಾಬಿನೆಟ್ ಸಭೆಯಲ್ಲಿ ಏನೀಗಾಗಲೇ 60 ಪ್ರಕರಣಗಳ ವಾಪಸ್ ತೊಗೊಂಡಿದ್ದಾರಲ್ಲ, 11 ಪ್ರಕರಣ ಏನೀಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪರ ಏನು ಹೋರಾಟ ಮಾಡಿದ್ರು, ಆ ಬೆಂಬಲಿಗರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿ ಏನಾದರೂ ಅನಾಹುತ ಆದರೆ ಒಂದು SIT ರಚನೆ ಮಾಡಬೇಕು. ಅವರಿಗೆ ಯಾರು ಅದರಲ್ಲಿ ತಪ್ಪಿಸ್ತಿರ್ತಾರೆ ಅವ್ರ ಸರ್ಕಾರದಾಗ
ಅವರನ್ನು ಕ್ಲೀನ್ ಚೀಟ್ ಕೂಡ ಇದು ರಾಜ್ಯ ಸರ್ಕಾರದ ಒಂದು ಪರಿಪಾಲನೆ ಆಗಿದೆ. ಅದರಲ್ಲಿ ಇದೊಂದು ಇನ್ನು ಕ್ಯಾಬಿನೆಟಲ್ಲಿ 60 ಪ್ರಕರಣದಲ್ಲಿ 11 ಪ್ರಕರಣದಲ್ಲಿ ಭಾಗಿಯಾದಂಥ ಅವ್ರ ಕಾರ್ಯಕರ್ತರಾಗಲಿ ಬೆಂಬಲರಾಗಲಿ ಇನ್ನಿತರ ಅವ್ರ ಸಪೋರ್ಟರ್ಸ್ ಏನು ಮಾಡಿದ್ದಾರೆ ಅದು ಖಂಡನೆ ಮಾಡಿದೆ. ಇದೇ ಥರ ಭಾಳಷ್ಟು ಮಾಡಿದಾರಪ್ಪ, ಒಂಥರ ಮಾಡಿದ ಅಂತ ತಿಳ್ಕೊರಿ. ಅದ್ರ ಜೊತೆ ರೈತ ಪರ ಸಂಘಟನೆ ಇದಾರ, ಕನ್ನಡ ಪರ ಸಂಘಟನೆದವ್ರ, ಎಷ್ಟೊಂದು ಜನ ಮಹಿಳಾ ಹೋರಾಟಗಾರರ, ಹಿಂದೂ ಪರ ಹೋರಾಟದಲ್ಲಿ ಮಾಡೋಂಥ ಸಂಘಟನೆಗಳಿದ್ದಾರೆ. ಅಂಥವು ಕೂಡ ಕೇಸ್ ವಾಪಸ್ ತಗೊಳ್ಳಿ. ಅಂದರೆ ಸರ್ಕಾರಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು, ಹಿಂದೂ ಮುಖಂಡರು ಕಾಣ್ತಾ ಇಲ್ಲ ಸರ್. ಕ್ಯಾಬಿನೆಟ್ ಸಭೆ ಆದಾಗ ಒಂದ್ಸರಿ ಅಂದ್ರೆ ಅವ್ರಿಗೆ ಬೇಕಾದಂತೆ ಡಿಸೈಡ್ ತಗೋತಾ ಇದ್ದಾರೆ. ಜನರಿಗೋಸ್ಕರ ಸರ್ಕಾರ ಇರಬೇಕು. ಈ ಸರ್ಕಾರ ನಡೆ ಏನು ಅನ್ಸುತ್ತೆ ಸರ್ ನಮಗೆ? ಈ ಸರ್ಕಾರ ಮಾತೆತ್ತರೆ ನಾವು ಸೆಕ್ಯುಲರ್ ಸರ್ಕಾರ ಅಂತಾರೆ. ಇಲ್ಲೆಲ್ಲಿ ಸೆಕ್ಯುಲರ್ ಎಲ್ಲಿ ಬಂತು? ಎಲ್ಲ ಸಮಾಜದವ್ರಿಗೆ ತೊಗೊಂಡು ಹೋದ್ರೆ ಸೆಕ್ಯುಲರ್. ಒಬ್ಬರೇ ತಮ್ಮ ಬೆಂಬಲಿಗೆ ಇನ್ನೊಂದು ಸಮಾಜಕ್ಕೆ ಸಹಾಯ ಮಾಡಿದ್ರೆ ಸೆಕ್ಯುಲರ್ ಆಗಲ್ಲ. ಅದು ಸೆಕ್ಯುಲರ್ ಗೌರ್ಮೆಂಟ್ ಆಗಲ್ಲ. ಅದು ಸೆಕ್ಯುಲರ್ ಅಂದರೆ ಹಿಂದೂ ಮುಸ್ಲಿಂ ಕ್ರಿಸ್ತ ಇಸಾಯಿ ಎಲ್ಲ ಸಮಾನರಿ ಒಂದೇ ಕಣ್ಣಿಲ್ಲಿ ನೋಡಿದ್ರೆ ಅದಕ್ಕೆ ಸೆಕ್ಯುಲರ್ ಸರ್ಕಾರ ಅಂತಾರೆ. ಇದು ಒಬ್ರಿಗೆ ಖುಷಿ ಮಾಡಲಿಕ್ಕೆ ಬೆಂಬಲಿಗೆ ಖುಷಿ ಮಾಡೋಂಥ ಕಾನೂನು ರಾಜ್ಯ ಸರ್ಕಾರದ ಖಂಡನೀಯ. ತೆಗೆದಿದ್ದ ಕೇಸು ರಾಜ್ಯದಲ್ಲೇನು ರೈತ ಪರ ಮತ್ತು ಕರ್ನಾಟಕ ರಾಜ್ಯದ ಪರ ಮಹಿಳಾ ಹೋರಾಟಗಾರರಾಗಲಿ ಮತ್ತು ನಮ್ಮ ಹಿಂದೂ ಪರ ಸಂಘಟನೆದು ಅವರೆಲ್ಲರೂ ಕೇಸ್ ವಾಪಸ್ ತಗೊಳ್ಳಿ, ಆಗ ನಮ್ಗೆ ಖುಷಿ ಆಗ್ತು. 2019ರಲ್ಲಿ ಇಡೀ ಉಪಮುಖ್ಯಮಂತ್ರಿ, ಹಿಂದಿನ ಉಪಮುಖ್ಯಮಂತ್ರಿ ಏನು ಡಿ ಕೆ ಶಿವಕುಮಾರ್ನ ವಶಕ್ಕೆ ತಗೋತಾರೆ. ಆ ಸಂದರ್ಭದಲ್ಲಿ ಏನು ದಾಂಧಲೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅಂಥವ್ರನ್ನ ಏನಂದ್ರೆ ಮುಕ್ತಿ ಮಾಡ್ತಾರೆ, ನಿರ್ದೋಷಿ ಅಂತ ಕೊಡ್ತಾರೆ ಸರ್. ಅಂದ್ರೆ ಏನು ನಡೀತಾ ಇದೆ ಸರ್ಕಾರದಲ್ಲಿ, ರಾಜ್ಯದಲ್ಲಿ? ಸರ್ಕಾರಲ್ಲ, ಈ ಸರ್ಕಾರ ಮೊನ್ನೆ ಧರ್ಮಸ್ಥಳ ವಿಷಯದಲ್ಲಿ ನೋಡಿದ್ರಿ, ಈ ಸರ್ಕಾರದ ಪಾಪದ ಕೂಡ ತುಂಬಿದೆ. ಇವರು ದೇವರೇ ಇದಕ್ಕೆ ಶಿಕ್ಷೆ ಕೊಡ್ತಾನೆ ಆದಷ್ಟು ಬೇಗ ಅಂತ ನನಗನ್ನಿಸ್ತದೆ. ಮತ್ತು ಇದು ಈಗ ತೆಗೆದಾರೆ 2019. ಮತ್ತು ಮುಂದೆ DJ ಹಳ್ಳಿ KG ಹಳ್ಳಿಯಲ್ಲಿ ಏನು ಘಟನೆಯಲ್ಲಿ ಪಾಲ್ಗೊಂಡಿದ್ದು ಅವ್ರ ಕೇಸ್ಗಳು ತೆಕ್ಕೋತಾರೆ. ಹಿಂಗೆ ಒಬ್ಬರಿಗೆ ಖುಷಿ ಪಡಿಸೋದು, ಒಬ್ಬರಿಗೆ ಒಂದು ಫೇವರಿಸಮ್ ಮಾಡೋದು ಈ ರಾಜ್ಯ ಸರ್ಕಾರದ ಈಗ 2 ವರ್ಷ ಹಿಡಿದು ನಾವು ನೋಡ್ತಾ ಇದ್ದೀವಿ. ಇನ್ನು ನೋಡಿ ಎಷ್ಟು ದಿನ ಆಗ್ತದೆ ಇದಕ್ಕೆ ಭಗವಂತೆ ಒಂದು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ. ರಾಜ್ಯ ಮತ್ತು ಕೇಂದ್ರ ಚುನಾವಣೆ ಆಯೋಗದವರು ಎಲ್ಲ ಕಡೆ ಅಂದ್ರೆ ಈಗ ಪೇಪರ್ ಮುಕ್ತ ಮಾಡಿ ಡಿಜಿಟಲ್ ವೋಟಿಂಗ್ ಮಾಡಿದ್ದಾರೆ. ಆದ್ರೆ ಮತ್ತೆ ಇವ್ರೇನದಂದ್ರೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿರ್ಣಯ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ. ಈಗ ನಾವು ಡಿಜಿಟಲ್ ಚುನಾವಣೆ 2023ರಲ್ಲಿ ಏನಾಯಿತು? ಡಿಜಿಟಲ್ ವೋಟಿಂಗೇ ಆಯಿತು. ಯಾರು ಅಧಿಕಾರಕ್ಕೆ ಬಂದರು? 135 ಜನ ಬಂದರು. ಏನೋ ಅವ್ರು ಬೋಗಸ್ ಮಾಡಿ ಗೆದ್ದರು ಅಂತ ಅನ್ಬೇಕಾ? ನಾವು 66 ಗೆದ್ದಿದ್ದೆವು. ಹಾಗೇನು ಪೇಪರ್ ಬ್ಯಾಲೆಟ್ ಇತ್ತಾ? ಡಿಜಿಟಲ್ ಇತ್ತು, ಡಿಜಿಟಲೈಸೇಷನೇ ಇತ್ತು. ಅಂದ್ರೆ ಅವರೇ ಅಧಿಕಾರಕ್ಕೆ ಬಂದಿರಲ್ಲ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ದೇಶ ಡಿಜಿಟಲ್ ಮಾಡ್ತೀವಿ ಅಂತ ಹೊರಟಾರ, ಇವ್ರು ರಾಜ್ಯ ಸರ್ಕಾರ ಮತ್ತೆ ಪೇಪರ್ ಮೊರೆ ಹೋಗ್ತಾ ಇದ್ದಾರಲ್ಲ ಸರ್, ಏನು ಹೇಳ್ತೀರಿ? ಸರ್, ಡಿಜಿಟಲ್ ಇಂಡಿಯಾ ಇದೆ. ಈಗ ಈ ಯುಗದಲ್ಲಿ ಒಬ್ಬ ತರಕಾರಿ ಮಾಡೋ ಕೂಡ ಡಿಜಿಟಲ್ ಫೋನ್ಪೇ ಮಾಡಲಿ ಮತ್ತು ಭೀಮ್ ಆ್ಯಪ್ದಲ್ಲಿ ಉಪಯೋಗ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಗವರ್ನೆನ್ಸು ಅಂಥಲ್ಲಿ ಮತ್ತೆ ಇವ್ರು ಪೇಪರ್ ತರ್ತಾರಂದರೆ ಮೊನ್ನೆ ಮತ್ತು ಅವರು MLA ಗೆದ್ದಿದ್ದು ಮತ್ತೇನು ಬೋಗಸ್ ಮಾಡಿ ಗೆದ್ದಾರ, ಮಷಿನ್ ಅಡ್ಜಸ್ಟ್ ಮಾಡಿ ಗೆದ್ದಿದ್ದಾರೆ. ಹೆಂಗೆ ಟೋಟಲಿ ಕ್ಯಾಬಿನೆಟ್ನಲ್ಲಿ ಕೈಗೊಂಡಂಥ ನಿರ್ಣಯಗಳಿಗೆ ತಾವು ಯಾವ ರೀತಿ ಖಂಡಿಸ್ತೀವಿ ಸರ್? ಕ್ಯಾಬಿನೆಟ್ದು ಇನ್ನೂ ಕೋರ್ಟ್ ಇದೆ, ಇನ್ನು ಎಲೆಕ್ಷನ್ ಕಮಿಷನರ್ ಇನ್ನು ಮುಂದಿನ ನಡೆ ತಿಳಿಸ್ತಾರೆ. ದೇಶದ ವಿರುದ್ಧ ಹೆಂಗೆ ವೆಸ್ಟ್ ಬೆಂಗಾಲ್ದಲ್ಲಿ ಯಾರು ಮಮತಾ ಬ್ಯಾನರ್ಜಿ ಮಾಡ್ತಾಯಿದ್ರೆ ಅದೇ ಹಾದಿ ನಮ್ಮ ಸಿದ್ದರಾಮಯ್ಯ ಅವರು ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಎರಡು ಮಾತಿಲ್ಲ. ಮತ್ತು ಇದಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಇಲ್ಲಿ ಎಲೆಕ್ಷನ್ ಕಮಿಷನರ್ ಎಲ್ಲವೂ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ನೋಡ್ತಾ ಇದೆ. ಕೆಲವು ದಿನದಲ್ಲಿ ನೋಡಿ ಏನಾಗ್ತದೆ ನೋಡ್ಬೇಕು. ಸೊ ಇದು BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರ ಆಕ್ರೋಶ ನೋಡಿ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬೆನರ್ಜಿ ಅವರ ಹಾದಿ ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಡಿದಾರ ಅಂತ ಹೇಳ್ಬೋದು. ಈಗಾಗಲೇ ಉಪಮುಖ್ಯಮಂತ್ರಿಗೆ ಏನು ಬೆಂಬಲಿಸಿದಂಥ ಕೈ ಕಾರ್ಯಕರ್ತರ 11 ಪ್ರಕರಣಗಳು ಅವರಿಗೆ ನಿರ್ದೋಷಿ ಮಾಡಿದ್ದಾರೆ. ಅದೇ ರೀತಿ ಚುನಾವಣೆ ಕೂಡ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಮರೆ ಹೋಗ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದು ಖಂಡನೀಯ ಅದ ಅಂತೇಳಿ BJP ಶಾಸಕ ಶೈಲೇಂದ್ರ ಬೆಲ್ದಾಳ್ ಅವರು ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.